ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಈ ವಿಡಿಯೋದಲ್ಲಿ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿದ್ರು ಸಹ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಮೆಸೇಜ್ ಬಂದವರು ಏನ್ ಮಾಡಬೇಕು, ಮೆಸೇಜ್ ಬರ್ದೇ ಇದ್ದವರು ಏನ್ ಮಾಡಬೇಕು, ಹಾಗೂ ಸ್ಟೇಟಸ್ ನಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಅಂತ ತೋರಿಸ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡಬೇಕು, ಸೊ ಯಾಕೆ ಈ ರೀತಿಯಾಗಿ ತೋರಿಸ್ತಾ ಇದೆ, ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಹಣ ಯಾವಾಗ ಬರುತ್ತೆ, ಹಾಗೂ ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ಜನವರಿ ಮಂತ್ ನಲ್ಲಿ ಬಹಳ ವಿದ್ಯಾರ್ಥಿಗಳು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿದೀರಾ. ಸೊ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿದ್ರು ಸಹ ವಾಟ್ಸ್ಆಪ್ ನಲ್ಲಿ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ. ಸೊ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಬಂದಿದೆ. ಸೊ ಇದರಿಂದ ಗಾಬರಿ ಪಡುವಂತಹ ಅವಶ್ಯಕತೆ ಏನೂ ಇಲ್ಲ. ಇದು ನಾರ್ಮಲ್ ಆಗಿ ಎಲ್ಲರಿಗೂ ಬಂದಿದೆ. ಈ ಮೆಸೇಜ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದವರಿಗೂ ಬಂದಿದೆ, ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದವ್ರಿಗೂ ಸಹ ಬಂದಿದೆ. ಸೊ ಇದರಿಂದ ಗಾಬರಿ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಈ ರೀತಿಯಾಗಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಬಂದಿದೆ ಅಂತೇಳಿ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡ್ಬೇಕಾ ಅಂತ ಕೇಳ್ತಿದ್ದಾರೆ. ಸೊ ನೀವು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿದ್ರೆ ಮೆಸೇಜ್ ಬಂದಿದೆ ಅಂತೇಳಿ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವೇನಾದ್ರೂ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಲು ಹೋದ್ರೆ ಅಲ್ಲಿ ನಿಮ್ಮ ಡಾಟಾ ಫೆಚ್ ಆಗೋದಿಲ್ಲ. ಸೊ ಈ ಮೆಸೇಜ್ ಬಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿದವ್ರಿಗೂ ಬಂದಿದೆ, ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದವ್ರಿಗೂ ಸಹ ಬಂದಿದೆ. ಸೊ ನೀವೇನಾದ್ರೂ ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿದ್ರೆ ಈ ಮೆಸೇಜ್ ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿ. ಈ ಮೆಸೇಜ್ ಜಸ್ಟ್ ನೀವು ಜನವರಿ 25ನೇ ತಾರೀಕಿನ ಒಳಗಾಗಿ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಿ ಅಂತೇಳಿ ರಿಮೈಂಡರ್ ಆಗಿರುತ್ತೆ ಅಷ್ಟೇ. ಸೊ ಇದಕ್ಕೆ ಯಾವುದೇ ಆತಂಕ ಪಡಬೇಡಿ. ಸೊ ಹಾಗೇನೆ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೂ ಸಹ ಈ ಮೆಸೇಜ್ ಬಂದಿದೆ. ಸೊ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಂತ ನೋಡೋದಾದ್ರೆ, ಸೊ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದ್ದು ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬಹುದು. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದ್ರೂ ಫೆಚ್ ಆಗಿಲ್ಲ ಅಂತಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡುವಂತಹ ನೆಸೆಸಿಟಿ ಇರುವುದಿಲ್ಲ. ಸೊ ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರ ಬಹಳ ವಿದ್ಯಾರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು 180 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ನಮಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಈಗಾಗಲೇ ಹೇಳಿದಂಗೆ ನಿಮ್ಮ ಅಪ್ಲಿಕೇಶನ್ DDPI ಮತ್ತು DDPO ಆಫೀಸಿನಿಂದ ಅಪ್ರೂವ್ ಆಗಿರಬೇಕು. ಸೊ ಅಪ್ರೂವ್ ಆದ ನಂತರ ಸೇವಾ ಸಿಂಧು ಸೆಲ್ಫ್ ಡಿಕ್ಲರೇಷನ್ ವೆಬ್ಸೈಟ್ ನಲ್ಲಿ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ಯಾವಾಗ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ, ಸೊ ಆಗ ನೀವು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬಹುದು. ಸೊ ಅಲ್ಲಿಯವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಲು ಬರುವುದಿಲ್ಲ ಮತ್ತು ಸಬ್ಮಿಟ್ ಮಾಡುವಂತಹ ಅವಶ್ಯಕತೆನೂ ಇಲ್ಲ. ಸೊ ಯಾವಾಗ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಫಸ್ಟ್ ಟೈಮ್ ಯಾವಾಗ ಅಮೌಂಟ್ ಬರುತ್ತೆ, ಸೊ ನಿಮ್ಮ ಅಮೌಂಟ್ ಬಂದ ನಂತರ ನೀವು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬಹುದು. ಸೊ ಅಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇನ್ನು ಬಹಳ ವಿದ್ಯಾರ್ಥಿಗಳು ನಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಧಾರ್ ಡೀಟೇಲ್ಸ್ ಯಾರಿಗೆ ಫೆಚ್ ಆಗುದಿಲ್ಲ ಅಂತ ನೋಡೋದಾದ್ರೆ, ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಆಧಾರ್ ಡೀಟೇಲ್ಸ್ ಈಗಾಗಲೇ ಫೆಚ್ ಆಗುವುದಿಲ್ಲ. ಸೊ 180 ಡೇಸ್ ಕಂಪ್ಲೀಟ್ ಆಗಿ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆದ ನಂತರ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ನಿಮ್ಮ 180 ಡೇಸ್ ಕಂಪ್ಲೀಟ್ ಆಗಿದ್ದು, ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದ್ದು, ನಿಮಗೆ ಅಮೌಂಟ್ ಬಂದಿದ್ರೂ ಸಹ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತಂದರೆ ಆಗ ನೀವು ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ರೆಫರೆನ್ಸ್ ನಂಬರ್ನ ಹೇಳಿದರೆ ಸೊ ಅವರು ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕೊಡ್ತಾರೆ. ಸೊ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಸೊ ನಂತರ ಬಹಳ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬೇಕಾದ್ರೆ ಸೊ ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ನ ಮಾಡಿದೀವಿ, ಸೊ ಈಗ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ತಿಂಗಳಿಗೆ ಒಂದು ಸಾರಿ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಲು ಅವಕಾಶ ಇರುತ್ತೆ. ಸೊ ನೀವು ಒಂದು ತಿಂಗಳಿನಲ್ಲಿ 2 ಟೈಮ್ಸ್ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಲು ಅವಕಾಶ ಇರುವುದಿಲ್ಲ. ಮತ್ತು ಫಸ್ಟ್ ಟೈಮ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ ನಂತರ ಸೆಕೆಂಡ್ ಟೈಮ್ ನೀವು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಲು ಹೋದ್ರೆ ಅಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಒಂದೇ ತಿಂಗಳಿನಲ್ಲಿ 2 ಟೈಮ್ಸ್ ಸೆಲ್ಫ್ ಡಿಕ್ಲರೇಷನ್ ಮಾಡಲು ಬರುವುದಿಲ್ಲ. ಸೊ ಈಗ ಡಿಸೆಂಬರ್ ಮಂತ್ನ ಅಮೌಂಟ್ನ ಬಗ್ಗೆ ನೋಡೋದಾದ್ರೆ, ಸೊ ಸ್ಟೇಟಸ್ನಲ್ಲಿ ಡಿಸೆಂಬರ್ನ ಸ್ಟೇಟಸ್ ಅಪ್ಡೇಟ್ ಆಗಿದ್ದು ಬಟ್ ಕಂಪ್ಲೀಟ್ ಆಗಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಇನ್ನು ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಇದೆ. ಸೊ ಒನ್ಸ್ ಪೇಮೆಂಟ್ ಸ್ಟೇಟಸ್ ಅಪ್ಡೇಟ್ ಆದ ನಂತರ ಅಮೌಂಟ್ DBTಗೆ ಪುಷ್ ಆಗುತ್ತೆ. ಸೊ ನಮಗಿರುವಂತಹ ಮಾಹಿತಿಯ ಪ್ರಕಾರ DBTಗೆ ಪುಷ್ ಆಗಿ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ನೋಡೋಣ. ಹಾಗೆಯೇ ಇನ್ನೂ ಬಹಳ ವಿದ್ಯಾರ್ಥಿಗಳು ಇಲ್ಲಿ ಕೌಶಲ್ಕರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತಾ ಇಲ್ಲ, ನಾವು ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಸೊ ನಮಗೆ ಅಮೌಂಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಕೌಶಲ್ಕರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತಾ ಇಲ್ಲ. ಸೊ ಪ್ರೀವಿಯಸ್ ಅದು ಓಪನ್ ಇತ್ತು ಬಟ್ ಈಗ ಕ್ಲೋಸ್ ಆಗಿದೆ. ಸೊ ನೀವು ನ್ಯೂ ಫಾರ್ಮ್ಯಾಟ್ ಅಂದ್ರೆ ಡಿಸೆಂಬರ್ ಮತ್ತು ಜನವರಿ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾದ್ರೆ
ನ್ಯೂ ಫಾರ್ಮ್ಯಾಟ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ನೀವು ಸ್ಕಿಲ್ಸ್ ಟ್ರೈನಿಂಗಿಗೆ ಇಂಟ್ರೆಸ್ಟ್ ಇದೆನಾ ಅಂತ ಕೇಳಿದಾಗ ಎಸ್ ಅಂತ ಕೊಟ್ಟಿರ್ತೀರಾ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅದು ನಡೆಯುತ್ತೆ. ಸೊ ಮುಂದೆ ಏನಾದ್ರೂ ಕೌಶಲ್ಕರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆದ್ರೆ ಸೊ ಆಗ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಅಥವಾ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಕೊಟ್ರೆ ಆಗ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆಬ್ಸೈಟ್ ಅನ್ನ ಓಪನ್ ಮಾಡಲಾಗುತ್ತೆ. ಸೊ ಆಗ ನೀವು ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಕೌಶಲ್ಕರ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ವೆಬ್ಸೈಟ್ ಓಪನ್ ಆಗುವವರೆಗೆ ವೇಟ್ ಮಾಡಿ ನೋಡೋಣ. ಸೊ ವೆಬ್ಸೈಟ್ ಓಪನ್ ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಈಗ ಸ್ಟೇಟಸ್ನಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆಸ್ ಆನ್ ಅಂತೇಳಿ ಡೇಟನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಯಾಕೆ ತೋರಿಸ್ತಾ ಇದೆ ಅಂತ ನೋಡೋದಾದ್ರೆ ಸೊ ಈ ರೀತಿಯಾಗಿ ಹೊಸದಾಗಿ ಅರ್ಜಿ ಹಾಕಿದವ್ರಿಗೂ ತೋರಿಸ್ತಾ ಇದೆ, ಹಾಗೂ ಸೊ ಪ್ರೀವಿಯಸ್ ಆಗಿ ಅಮೌಂಟ್ ಅನ್ನು ಪಡೆದುಕೊಂಡಿರುವಂತಹ ಅಭ್ಯರ್ಥಿಗಳಿಗೂ ಸಹ ತೋರಿಸ್ತಾ ಇದೆ. ಸೊ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಇದು ಜಸ್ಟ್ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಿರೋದ್ರಿಂದ ಈ ರೀತಿಯಾಗಿ ತೋರಿಸ್ತಾ ಇದೆ. ಸೊ ನಿಮ್ಮ ಕಂಪ್ಲೀಟ್ ಸ್ಟೇಟಸ್ ಅಪ್ಡೇಟ್ ಆದ ನಂತರ ಇಲ್ಲಿ DBT ಪುಷ್ಡ್ ಅಂತ ತೋರಿಸುತ್ತೆ. ಸೊ ಇದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೋಬೇಡಿ. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿಯ ಯುವನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.